ಹಾಯ್ ಫ್ರೆಂಡ್ಸ್, ಅಪರ್ಣ ಎಸ್.ಎಂ. ವ್ಲಾಗ್ಸ್ ಚಾನಲ್‌ಗೆ ಸ್ವಾಗತ. ಈ ಚಾನಲ್‌ನಲ್ಲಿ ನಾನು ನಿಮಗೆ ಟೇಸ್ಟಿ ಮತ್ತು ಈಸಿ ಕರ್ನಾಟಕ ಕುಕಿಂಗ್ ರೆಸಿಪೀಸ್‌ನ ಶೇರ್ ಮಾಡ್ತೀನಿ. ಇವತ್ತು ನಾನು ಇಡ್ಲಿ, ಸಾಂಬಾರ್ ಹಾಗೂ ಚಟ್ನಿ ಮಾಡುವುದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಇಲ್ಲಿ ನಾನು 2 ಕಪ್ ರವಾನ ಅಂದ್ರೆ ಇಡ್ಲಿ ರವಾನ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು 1 ಕಪ್ ಉದ್ದಿನ ಬೇಳೆನ ನೆನೆಸಿ ಇಟ್ಟಿದ್ದೆ. ಒಂದು 5-6 ಅವರ್ಸ್ನ ಇಟ್ಟಿದ್ದೀನಿ. ಈಗ ಅದನ್ನ ಮಿಕ್ಸರ್ಗೆ ಹಾಕೊಳ್ಳೋಣ. ನೋಡಿ, ಉದ್ದಿನ ಬೇಳೆ ಈ ತರ ಸಣ್ಣಗೆ ಮಾಡ್ಕೋಬೇಕು, ಸ್ಮೂತ್ ಆಗಿ. ಮತ್ತೆ ಇಲ್ಲಿ ನಾನು ಉದ್ದಿನ ಬೇಳೆದು ಏನು ಮಿಕ್ಸರ್ಗೆ ಹಾಕೊಂಡಿದ್ದೀನಲ್ಲ, ಅದನ್ನ ಇಲ್ಲಿ ರವಾ ಏನು ನೆನಕಿಟ್ಟಿದ್ನಲ್ಲ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ತರ ಹೀಗೆ ಕಲಸಿಟ್ಟು ಮುಚ್ಚಿಟ್ಬಿಡೋಣ ನೈಟ್ನಲ್ಲಿ. ಈಗ ಮಾರ್ನಿಂಗ್ ಆಗಿದೆ. ಈಗ ನೋಡಿ, ಈ ತರ ಆಗಿರುತ್ತೆ. ಮತ್ತೆ ಇದನ್ನ ಸ್ವಲ್ಪ ಕಲಿಸ್ಕೊಳ್ಳೋಣ. ಹೀಗೆ ಇದಕ್ಕೆ ನಾನು ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಇಲ್ಲಿ ನೋಡಿ ಈ ತರ ಕಲಿಸ್ಕೊಳ್ಳೋಣ. ಮತ್ತೆ ಇಲ್ಲಿ ಪಾತ್ರೆನಲ್ಲಿ ಇಡ್ಲಿ ಪಾತ್ರೆಗೆ ನಾನು ಸ್ವಲ್ಪ ಆಯಿಲ್ ಹಾಕಿ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಈ ತರ ಎಲ್ಲ ಕಡೆ ಅಪ್ಲೈ ಮಾಡೋಣ. ನೆಕ್ಸ್ಟ್ ಈಗ 5 ಮಿನಿಟ್ಸ್ ಸಾಲ್ಟ್ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಮೇಲೆ ಇಲ್ಲಿ ನೋಡಿ, ಈಗ ಇದಕ್ಕೆ ಒಂದೊಂದಕ್ಕೆ ಆ್ಯಡ್ ಮಾಡ್ತಾ ಹೋಗೋಣ ಸ್ವಲ್ಪ ಸ್ವಲ್ಪ. ಈ ಥರನೇ ಎಲ್ಲ ಪಾತ್ರೆಯನ್ನು ಆ್ಯಡ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಇಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1.5 ಅಥವಾ 2 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕಿ ಈಗ ಏನು ಇಡ್ಲಿ ಹಿಟ್ಟೇನು ಹಾಕೊಂಡಿದ್ನಲ್ಲ ಅದನ್ನ ಇದರಲ್ಲಿ ಇಟ್ಟು ಕ್ಲೋಸ್ ಮಾಡೋಣ. ಈಗ ಇದನ್ನ ಬೇಯೋಕ್ಕಂತ ಸ್ಟವ್ನಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿ ನಾನು 10 ಮಿನಿಟ್ಸ್ವರೆಗೂ ಇಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸಾಂಬಾರ್ಗೆ ನಾನು 1 ಬಟ್ಲ ತೊಗರಿಬೇಳೆ, ಅರ್ಧ ಬಟ್ಲ ಹೆಸರು ಬೇಳೆನ ತಗೊಂಡಿದ್ದೀನಿ. ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ. ಇದನ್ನ ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೀರು ಹಾಕ್ಕೊಂಡು ವಾಶ್ ಮಾಡಿ ಇಲ್ಲಿ ನಾನು ಸಾಂಬಾರಿಗೆ ಇದು ಮಾಡ್ಕೊತಾ ಇದ್ದೀನಿ, ಮಸಾಲಾನ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಿಕ್ಸರಿಗೆ ಕೊಬ್ಬರಿನ ಹಾಕಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಸಾಂಬಾರ್ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ.
ನಿಮಗೆ ಸಾಂಬಾರ್ ಪುಡಿ ರೆಸಿಪಿ ಬೇಕಂದರೆ ಕಮೆಂಟ್ನಲ್ಲಿ ಹಾಕಿ. ನಾನು ನೆಕ್ಸ್ಟು ಸಾಂಬಾರ್ ಪುಡಿನ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ರೆಸಿಪಿ ಹೇಳ್ತೀನಿ. ಇದಕ್ಕೆ ಈಗ ಸ್ವಲ್ಪ ವಾಟರ್ ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸರಿಗೆ ಹಾಕೊಳ್ಳೋಣ. ನೋಡಿ ಈ ಥರ ಪೇಸ್ಟ್ ಆಗುತ್ತೆ. ಇಲ್ಲಿ ನಾನು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಅದು ಚಟ್ ಚಟ್ ಅಂತ ಸೌಂಡ್ ಬಂದಮೇಲೆ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ. ಮತ್ತು ಉಳ್ಳಾಗಡ್ಡಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಈ ಥರ ಇದನ್ನ ಕೈ ಆಡಿಸೋಣ. ಇಲ್ಲಿ ನಾನು ಹಿಂಗನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಆ್ಯಡ್ ಆದಮೇಲೆ ಮತ್ತೆ ಒಂದು ರೌಂಡ್ ಕಲಿಸ್ಕೊಳ್ಳೋಣ. ಈ ಥರ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು ಉಳ್ಳಾಗಡ್ಡಿ. ಆಮೇಲೆ ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡೋಣ. ಇಲ್ಲಿ ನಾನು 1 ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಮತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನೋಡಿ ಆಗಲೇ ಬೇಳೆ ಇಟ್ಟಿದ್ವಲ್ಲ ಕುಕ್ಕರ್ನಲ್ಲಿ, ಅದು ಒಂದು 4 ಅಥವಾ 5 ವಿಸಿಲ್ ಆದಮೇಲೆ ತೆಕ್ಕೊಳ್ಳೋಣ. ಅದನ್ನು ಈ ಥರ ಮಿಕ್ಸ್ ಮಾಡೋಣ ಚೆನ್ನಾಗಿ. ಈಗ ಸಾರಿ ವಿಡಿಯೋ ಇದು ಮಾಡೋಷ್ಟಿಗೆ ಅದು ಆಗ್ಬಿಡ್ತು. ಇಲ್ಲಿ ನಾನು ಏನು ಎಣ್ಣೆಯಲ್ಲಿ ಏನು ಇದು ಹಾಕಿದ್ನಲ್ಲ, ಅದಕ್ಕೆ ನಾನು ಇದು ಪೇಸ್ಟ್ ಮಿಕ್ಸರ್ನಲ್ಲಿ ಹಾಕ್ಕೊಂಡಿರೋ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ ಮತ್ತು ಬೇಳೆನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನಾನು ಹುಣಸೆ ಹಣ್ಣಿನ ನೀರನ್ನ ಹಾಕ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಇದು ಅವಸರನಲ್ಲಿ ಮಾಡ್ತಾ ಹೋದಾಗ ಸ್ವಲ್ಪ ನೆನಪೋದೆ ವಿಡಿಯೋ ಆನ್ ಮಾಡೋದು. ನೆಕ್ಸ್ಟ್ ಇಲ್ಲಿ ನಾನು ಅರಿಶಿನ 2 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಸಾಂಬಾರ್ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ಇಲ್ಲಿ ಹಾಗೆ. ಮತ್ತು ಮಸಾಲ ಪೌಡರ್ ಅಂದರೆ ಇದು ಧನಿಯಾ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಕುದಿ ಬಂದಮೇಲೆ ಇಲ್ಲಿ ನಾನು ಖಾರ ಹಾಕ್ತಾ ಇದ್ದೀನಿ. ಕೆಂಪು ಮೆಣಸಿನ ಖಾರ ಪುಡಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ನಿಮಗೆ ಖಾರದ ತಕ್ಕಂತೆ ಹಾಕೊಳ್ಳಿ. ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಇಲ್ಲಿ ನಾನು 2 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ 2 ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಚಮಚ ಅಥವಾ 1.5 ಚಮಚ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದನ್ನ ಮತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಈ ಇದ್ರಲ್ಲಿ ಬಂದಾಗ ನಾವು ಖಾರ ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ. ಈ ಟೈಮ್ನಲ್ಲಿ ನಾವು ಏನಾದರೂ ಹೆಚ್ಚು ಕಮ್ಮಿ ಆದರೆ ನೆಕ್ಸ್ಟ್ ನಾವು ಆ್ಯಡ್ ಮಾಡ್ಕೊಳ್ಬೋದು. ಖಾರ ಆಗಲಿ ಉಪ್ಪಾಗಲಿ ಏನೇ ಕಮ್ಮಿ ಆದ್ರೂ ಇಲ್ಲಿ ನಾವು ನೆಕ್ಸ್ಟು ಆ್ಯಡ್ ಮಾಡ್ಕೋಬೋದು. ಓಕೆ, ಈಗ ಕರೆಕ್ಟ್ ಆಗಿದೆ ಸಾಂಬಾರ್ ಟೇಸ್ಟು. ಈ ಕಡೆ
ಇಡ್ಲಿನೂ ಬೇಯ್ತಾ ಇದೆ, ಈ ಕಡೆ ಸಾಂಬಾರ್ನು ಇದಾಗ್ತಾ ಇದೆ. ಹ್ಮ್. ಇಲ್ಲಿ ನಾನು ಕೊಬ್ಬರಿನ ಒಂದು ಬಟ್ಲದಷ್ಟು ಕೊಬ್ಬರಿ ಹಾಕೊಂಡಿದ್ದೀನಿ ಮತ್ತು ಅರ್ಧ ಬಟ್ಲದಷ್ಟು ಪುಟಾಣಿನ ಹಾಕೊಂಡಿದ್ದೀನಿ. ಮತ್ತು ಇಲ್ಲಿ 3 - 4 ಅಷ್ಟು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಹೇಗೆ ಊಟ ಮಾಡ್ತಾರೋ ಆ ಥರ ಇಲ್ಲಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ. ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಮತ್ತು ಶುಂಠಿನ ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್. ಇದಿಷ್ಟು ಹಾಕಿ ಮಿಕ್ಸರ್ಗೆ ಹಾಕೊಳ್ಳೋಣ. ನೋಡಿ, ಈ ಥರ ಇನ್ನೂ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗಿಲ್ಲ ಇದು. ಈ ಥರ ಇದೆ ಅಲ್ವಾ? ಈಗ ನಾವು ಒಮ್ಮೆಕ್ಲೆ ಮಿಕ್ಸರ್ಗೆ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಮಿಕ್ಸರ್ಗೆ ಹಾಕ್ಕೊತ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊತ ಹೋಗೋಣ. ಓಕೆನಾ? ನೋಡಿ, ಮತ್ತೆ ಸ್ವಲ್ಪ ನೀರು ಆ್ಯಡ್ ಆದಮೇಲೆ ಈ ಥರ ಆಗಿದೆ. ಸೊ ಇದಕ್ಕೆ ಮತ್ತೆ ನಾವೇನು ಮಾಡೋಣ, ಮತ್ತು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಒಂದು ರೌಂಡ್ ಮಿಕ್ಸರಿಗೆ ಹಾಕ್ಕೊಳ್ಳೋಣ. ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡ್ರೆ ಸೇಮ್ ಹೋಟೆಲ್ ಸ್ಟೈಲ್ ಚಟ್ನಿ ಥರನೇ ಆಗುತ್ತೆ. ಗಟ್ಟಿ ಚಟ್ನಿ ಇದು ತುಂಬ ಟೇಸ್ಟ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ನೀವು. ನೋಡಿ, ಈ ಥರ ಗಟ್ಟಿ ಆಗಬೇಕು. ಸೊ ಒಂದು ಬೊಗಣಿನಲ್ಲಿ ಈಗ ನಾನು ಎಣ್ಣೆ ಹಾಕಬೇಕು. ಈಗ ಒಂದು ಬೊಗಣಿನಲ್ಲಿ ನಾನು 2 ಸ್ಪೂನ್ ಹಾಗೆ ಆಯಿಲ್ ಹಾಕ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ ಹಾಗೂ ಜೀರಿಗೆನ ಹಾಕ್ತಾ ಇದ್ದೀನಿ. ಆಮೇಲೆ ಚಟ್ಪಟ ಅಂತ ಈ ಥರ ಸೌಂಡ್ ಬಂದಮೇಲೆ ಅದಕ್ಕೆ ನಾವು ಕರಿಬೇವು ಹಾಕೋಣ. ನೋಡಿ, ಸ್ವಲ್ಪ ಹೊತ್ತು ಬಿಡಬೇಕು, ಆಫ್ ಮಾಡಿ 5 ಮಿನಿಟ್ಸ್ ಬಿಟ್ಮೇಲೆ ಎಣ್ಣೆ ಇನ್ನು ಆರುತ್ತಲ್ಲ, ಆರಿದ್ಮೇಲೆ ಇಲ್ಲಿ ನಾನು ಪೇಸ್ಟ್ ಏನು ತೊಗೊಂಡಿದ್ವಲ್ಲ ಮಿಕ್ಸರ್ನಲ್ಲಿ ಹಾಕ್ಕೊಂಡಿರೋದನ್ನು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಎಷ್ಟು ಈಸಿ ಅಲ್ವಾ ಈ ಥರ ಮಾಡೋದು? ಈ ಥರ ಮಾಡ್ಕೊತೀನಿ, ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಚಟ್ನಿ ಆಗುತ್ತೆ. ಓಕೆ, ಈಗ 10 ಮಿನಿಟ್ಸ್ ಹಾಗಾಗಿದೆ. ಈಗ ಇದನ್ನು ಇಡ್ಲಿಗೆ ಇಟ್ಟಿರೋದನ್ನು ತೆಗೆದುಕೊಳ್ಳೋಣ ಹೊರಗಡೆ. ನೋಡಿ, ಇದನ್ನು ನಾನಿಲ್ಲಿ ಮುಟ್ಟಿ ನೋಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹಸಿ ಆಗಿದ್ರೆ ಮತ್ತೆ ಇಡ್ಬೋದಂತ. ಇದು ಹಸಿ ಏನಾಗಿಲ್ಲ, ಕೈಗಿನ ಹೊತ್ತಿಲ್ಲ. ಸೊ ಇದನ್ನು ತಗೊಳ್ಳೋಣ. ಈಗ ತೆಗೆದು ಸುಡ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಒಂದು ಬಟ್ಟೆನಿಂದನೇ ತೆಗೀರಿ ಇದನ್ನು. ಓಕೆನಾ? ಸೊ ಈಗ ಬಟ್ಟೆನಿಂದನೇ ಹಿಡ್ಕೊಂಡು ಒಂದು ಇಡ್ಲಿನ ತೆಗೆದು ಪಾತ್ರೆಯಲ್ಲಿ ಹಾಕೊಳ್ಳೋಣ. ಇಲ್ಲಿ ನಾನು ಪ್ಲೇಟ್ನಲ್ಲಿ ಹಾಕ್ತಾ ಇದ್ದೀನಿ, ಒಂದೊಂದು ತೆಗೆದು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ಇದು ಇಡ್ಲಿಗಳು. ಈಗ ಇದನ್ನು ಒಂದು ಬಟ್ಲದಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ಸಾಂಬಾರು ಮಾಡಿಕೊಂಡ್ರೆ ಇದನ್ನು ಏನು ಇಡ್ಲಿಕ್ಕಿನ ಸಾಂಬಾರನ್ನೇ ಭಾಳ ಕುಡಿತೀರ ನೋಡಿ ನೀವು ಈ ಥರ ಮಾಡಿಕೊಂಡ್ರೆ. ಎಷ್ಟೇ ಸಾಂಬಾರು ಮಾಡಿದ್ರು ನಮ್ಮ ಮನೇಲಿ ಅಂತೂ ಜಲ್ದಿ 1 ಟೈಮ್ಗೆ ಖಾಲಿ ಆಗಿಬಿಡುತ್ತೆ ಈ ಥರ ಸಾಂಬಾರು ಮಾಡಿದರೆ. ನೆಕ್ಸ್ಟ್ ಇಲ್ಲಿ ಚಟ್ನಿನ ಹಾಕ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಇಡ್ಲಿ ಸಾಂಬಾರು ಹಾಗೂ ಚಟ್ನಿ ಮಾಡಿಕೊಂಡು ತಿನ್ನಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.